ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಎಕ್ಸ್ಪ್ಲೈನ್ ಮಾಡ್ತಿರೋದು ಯಾವ್ದ್ರ ಬಗ್ಗೆ ಅಂದರೆ IT ಜಾಬ್ ವರ್ಸಸ್ ಗೌರ್ಮೆಂಟ್ ಜಾಬ್. ಸೊ ಎಲ್ರಿಗೂ ತುಂಬ ಕನ್ಫ್ಯೂಷನ್ ಇರುತ್ತೆ, ಲೈಕ್ IT ಜಾಬ್ ಅವ್ರ ಗೌರ್ಮೆಂಟ್ ಜಾಬಾ, ನಾನು ಗೌರ್ಮೆಂಟ್ ಜಾಬಿಗೆ ಪ್ರಿಪೇರ್ ಆಗಬೇಕಾ, ಇಲ್ಲಾಂದರೆ ಶುಡ್ ಐ ನೀಡ್ ಟು ಜಾಯ್ನ್ IT ಕಂಪ್ನಿ ಅಂತ. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಸ್ಯಾಲ್ರಿ, ವರ್ಕ್ ಪ್ರೆಷರ್, ಜಾಬ್ ಸೆಕ್ಯೂರಿಟಿ ಮತ್ತು ಗ್ರೋತ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಕ್ಲಿಕ್ ಮಾಡಿ. ಸೊ ಗೌರ್ಮೆಂಟ್ ಜಾಬ್ ಬಂದು ಡ್ರೀಮ್ ಫಾರ್ ಮೆನಿ ಫ್ಯಾಮಿಲೀಸ್ ಆ್ಯಕ್ಚುಲಿ, ಎಸ್ಪೆಷಲಿ ಬಂದು ಇಂಡಿಯಾದಲ್ಲಿ ಪೇರೆಂಟ್ಸ್ ಲವ್ ಗೌರ್ಮೆಂಟ್ ಜಾಬ್. ಆ್ಯಕ್ಚುಲಿ ಒಂದೇ ರೀಸನ್ ಏನು ಅಂದರೆ, ಫಸ್ಟ್ ಬಂದು ಜಾಬ್ ಸೆಕ್ಯೂರಿಟಿ ಮತ್ತು ಪೆನ್ಷನ್ ಬೆನಿಫಿಟ್ಸ್ ಇರುತ್ತೆ, ಸ್ಟೇಬಲ್ ಲೈಫು ಮತ್ತು ಫಿಕ್ಸ್ಡ್ ಟೈಮಿಂಗು ಫ್ರಮ್ 9 to 5 ಆ್ಯಕ್ಚುಲಿ. ಸೊ ವಿಲೇಜ್ ಸೈಡ್ ಬಂದು ಎಸ್ಪೆಷಲಿ ಎಲ್ಲ ಟ್ರೈ ಮಾಡೋದು ಯಾವುದಕ್ಕೆ ಅಂತ ಅಂದರೆ, ಬ್ಯಾಂಕಿಂಗ್ ಜಾಬ್ ಟ್ರೈ ಮಾಡ್ತಾರೆ, ರೈಲ್ವೆ ಜಾಬು, ಪೊಲೀಸ್ ಜಾಬ್ ಮತ್ತು UPSC ಜಾಬ್. ಮತ್ತು ಇನ್ನೊಂದು ಏನು ಅಂತ ಅಂದರೆ, ಗೌರ್ಮೆಂಟ್ ಜಾಬ್ ಸಿಕ್ಕ ತಕ್ಷಣ ಅನ್ಕೋತಾರೆ ಪೇರೆಂಟ್ಸ್ಗಳು ಲೈಫ್ ಸೆಟ್ಲ್ ಆಗೋಗುತ್ತೆ, ಬಿಕಾಸ್ ನಿಮಗೆ ಎಂಥ ಲೇ ಆಫ್ ಅಂತ ಇಲ್ಲ ಇಲ್ಲಿ ಗೌರ್ಮೆಂಟ್ ಜಾಬಾಗ. ಸೊ ಇಟ್ಸ್ ಎ ಸ್ಟೇಬಲ್ ಆ್ಯಕ್ಚುಲಿ. ಸೊ ಹಂಗಾಗಿ ಅದಕ್ಕೆ ತುಂಬ ಪ್ರಿಯಾರಿಟಿ ಇದೆ ಗೌರ್ಮೆಂಟ್ ಜಾಬ್ ಬಗ್ಗೆ. ಮತ್ತು ನೆಕ್ಸ್ಟ್ ಇನ್ನೊಂದೇನು ಅಂದರೆ, ಇದ್ರ ಬಗ್ಗೆ ಯಾರೂ ಮಾತಾಡೋಲ್ಲ. ಏನು ಅಂತ ಅಂದರೆ, ಅದು ಈಗ ಲ್ಯಾಕ್ ಆಫ್ ಸ್ಟೂಡೆಂಟ್ ರೈಟ್ ಎಕ್ಸಾಮ್ ಫಾರ್ ಫ್ಯೂ ಸೀಟ್ಸ್. ಓಕೆ, ಏನು ಫಾರ್ ಎಕ್ಸಾಂಪಲ್ ಏನಂದರೆ, ಈಗ ನಿಮ್ಗೆ 5,000 ವೇಕೆನ್ಸಿ ಇರುತ್ತೆ, ಅದಕ್ಕೆ 10 ಲಕ್ಷ ಜನ ಬರೀತಾರೆ. ಸೊ ನಿಮ್ಗೆ ಇನ್ನೆಲ್ಲಿ ಚಾನ್ಸ್ ಇರುತ್ತೆ? ಸೊ ಎಲ್ಲೋ ನಿಮಗೆ 100ರಲ್ಲಿ ಒಬ್ರಿಗೆ ಚಾನ್ಸ್ ಸಿಗುತ್ತೆ. ಓಕೆ, ಎಲ್ಲರೂ ಟ್ರೈ ಮಾಡ್ತಾರೆ, ಅಪ್ ಟು ಲೈಕ್ 5 years ಟ್ರೈ ಮಾಡ್ತಾರೆ, 8 years ಟ್ರೈ ಮಾಡ್ತಾರೆ. ಸೊ ನಿಮ್ಗೇನು ಡಿಪೆಂಡೆನ್ಸಿ ಇಲ್ಲ ಅಂತ ಅಂದರೆ ನೀವು ಟ್ರೈ ಮಾಡೋದು ತಪ್ಪಿಲ್ಲ. ಬಟ್ ಈಗ ಡಿಪೆಂಡೆನ್ಸಿ ಇದ್ದಾಗ ನೀವು ಎಷ್ಟೇ ಟ್ರೈ ಮಾಡಿದ್ರೂ ಜಾಬ್ ಸಿಗ್ತಿಲ್ಲ ಅಂತ ಅಂದಾಗ ಯೋಚನೆ ಮಾಡಬೇಕಾಗುತ್ತೆ. ಓಕೆ, ಆಗ ನೀವು ನಿಮ್ಮ ಮೈಂಡ್ ಓಕೆ ನೀವು ಮಾಡಬೇಕು, ಇಲ್ಲ ಬೇಗ ನಾನು ಸೆಟಲ್ ಆಗಬೇಕು ಅಂತ ಅಂದರೆ IT ಜಾಬಿಗೆ ಬನ್ನಿ. ನೆಕ್ಸ್ಟ್ ಇನ್ನೊಂದೇನು IT ಜಾಬ್ ಬಗ್ಗೆ ಐಡಿಯಾ ಕೊಡ್ತೀನಿ. ಇಲ್ಲಿ ಬಂದು ನೀವು ಅರ್ನಿಂಗ್ ಬಂದು ತುಂಬ ಫಾಸ್ಟ್ ಇದೆ, ಸ್ಯಾಲ್ರಿ ಗ್ರೋತ್ ಕ್ಯಾನ್ ಬಿ ಹೈ, ಮತ್ತು ಪ್ರಮೋಷನ್ ಬಂದು ನಿಮಗೆ ಡಿಪೆಂಡ್ಸ್ ಆನ್ ದ ಸ್ಕಿಲ್ಸ್. ನಿಮ್ಮ ಸ್ಕಿಲ್ಸ್ ಇತ್ತಾ ಎಲ್ಲರೂ ಸರ್ವೈವ್ ಮಾಡ್ಬೋದು. ಬಟ್ ನಿಮಗೆ ಮೇನ್ಲಿ ಬೆಸ್ಟ್ ಏನೋ ಸ್ಕಿಲ್ಸ್ ಅಂತ ಅಂದರೆ, ಓಕೆ ನಾರ್ಮಲ್ ಎಕ್ಸೆಲ್, PDF ಆ ಥರ ಅಲ್ಲ. ಲೈಕ್ ಅದರದೇ ಆದ ಲ್ಯಾಂಗ್ವೇಜಸ್ ಇರುತ್ತೆ. AI ಈಗ ನಡೀತಾ ಇರೋ ಟೆಕ್ನಾಲಜಿ ಮೇಲೆ AI, ಕ್ಲೌಡು, ಆಟೋಮೇಷನು, ಸೈಬರ್ ಸೆಕ್ಯೂರಿಟಿ. ಸೊ ಇದನ್ನೆಲ್ಲ ಕಲ್ತ್ಕೊಂಡು ನೀವು ಸರ್ಟಿಫಿಕೇಷನ್ ಮಾಡಿಕೊಂಡ್ರೆ ಸೊ ಯು ಕ್ಯಾನ್ ಗ್ರೋ ವೆರಿ ಫಾಸ್ಟ್ ಆ್ಯಕ್ಚುಲಿ. ರಿಯಾಲಿಟಿ ಏನು ಅಂತಂದರೆ, ನೀವು ಒಂದು ಕಂಪ್ನಿಯಿಂದ ಇನ್ನೊಂದು ಈಗ ನಿಮಗೆ ಫಸ್ಟ್ ಕಂಪ್ನೀಲಿ ನಿಮಗೆ ಜಸ್ಟು 5 lakh ಪ್ಯಾಕೇಜ್ ಇರುತ್ತೆ. ಸೊ ನೀವು ನೆಕ್ಸ್ಟ್ ಕಂಪ್ನಿಗೆ ಸ್ವಿಚ್ ಮಾಡಿಕೊಂಡ್ರೆ ನಿಮ್ಮ ಸ್ಕಿಲ್ಸ್ ಮೇಲೆ, ಲೈಕ್ ಓಕೆ ಈಗ ಒಂದು ಕಂಪ್ನಿಲಿ ನೀವು 5 years ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಿ, ಈಗ ನೆಕ್ಸ್ಟ್ ಕಂಪ್ನಿಗೆ ನೀವು ಹೋದರೆ ನಿಮ್ಮ ಸ್ಕಿಲ್ಸ್ ಮೇಲೆ, ನಿಮ್ಮ ಎಬಿಲಿಟಿ ಮೇಲೆ ನೀವು ಅಪ್ ಟು ಲೈಕ್ 100% ಇಲ್ಲ 200% ಆದರೂ ನೀವು ಹೈಕ್ ತೊಗೋಬೋದು. ಇಲ್ಲ ಅಂದರೆ ಸ್ಕಿಲ್ಸ್ ಓಕೆ ನಿಮ್ಗೊಂದು ಸ್ಕಿಲ್ಸ್ ಗೊತ್ತಿರುತ್ತೆ, ಒಬ್ಬೊಬ್ರಿಗೆ ಏನು ಫಿಯರ್ ಇರುತ್ತೆ. ಸೊ ಅಂಥವ್ರು ಏನು ಮಾಡ್ಬೋದು, ಟ್ರೈ ಮಾಡಿ. ಸೊ ಅಟ್ಲೀಸ್ಟ್ ನಿಮಗೆ ಏನು ಸ್ಟೇಬಲ್ ಇದೆ 50%, ಅಪ್ ಟು 50% ಆದರೂ ನಿಮಗೆ ಇಂಕ್ರಿಮೆಂಟ್ ಕೊಟ್ಟೇ ಕೊಡ್ತಾರೆ. ಸೊ 5 to 8% ಆಗೇ ಆಗುತ್ತೆ. ಮತ್ತು ಇನ್ನೊಂದೇನು ಅಂದರೆ, ಕೌಂಟರ್ ಆಫರ್ ತೊಗೋಬೋದು ನೀವು. ಸೊ ಕೌಂಟರ್ ಆಫರ್ ತೊಗೊಂಡು ಸೊ ಇದು ನೀವು ಇಂಕ್ರಿಮೆಂಟ್ ಮಾಡ್ಕೋಬೋದು. ಸೊ ಇದು ಮೇನ್ ಅಡ್ವಾಂಟೇಜ್ ಬಂದು IT ಆ್ಯಕ್ಚುಲಿ. ನೀವು ಸ್ಯಾಲ್ರಿ ಬಂದು ಇಟ್ಸ್ ಟೋಟಲಿ ಬೇಸ್ಡ್ ಆನ್ ಯುವರ್ ಸ್ಕಿಲ್ಸ್ ಆ್ಯಕ್ಚುಲಿ. ಬಟ್ ಇದರಲ್ಲಿ ಮತ್ತೆ ನಿಮಗೆ ನೆಗೆಟಿವ್ಸ್ ಪಾಯಿಂಟ್ಸ್ ಇರುತ್ತೆ. ಏನು ಅಂತ ಹೇಳಿದ್ರೆ, ಮೇನ್ಲಿ ವರ್ಕ್ ಪ್ರೆಷರ್ ಇರುತ್ತೆ, ಡೆಡ್ಲೈನ್ಸ್ ಇರುತ್ತೆ, ಮೀಟಿಂಗ್ಸ್, ನೈಟ್ ಶಿಫ್ಟ್, ಲೇ ಆಫ್ ಫಿಯರ್. ಸೊ ನಿಮಗೆ ಲೇ ಆಫ್ ಬಗ್ಗೆ ನಾನು ಹೇಳೋದೇ ಬೇಡ, ರೀಸೆಂಟಾಗಿ ನೀವು ಒರಾಕಲ್ ನ್ಯೂಸ್ ಕೂಡ ನೋಡಿದ್ದೀರಾ. ಸೊ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಬಟ್ ನಿಮ್ಮಲ್ಲಿ ಎಬಿಲಿಟಿ ಇತ್ತು, ನಿಮ್ಮಲ್ಲಿ ಸ್ಕಿಲ್ಸ್ ಇತ್ತು ಅಂತಂದರೆ ಈ ಕಂಪ್ನಿಯಲ್ಲ ಅಂದರೆ ಇನ್ನೊಂದು ಕಂಪ್ನಿ ಇದೆ. ಸೊ ಮತ್ತು ಇದಕ್ಕೆ ಅಂತಲೇ ಏನು ನೀವು ಒಂದು ಸ್ಕಿಲ್ಸ್ ಆದಮೇಲೆ ಇನ್ನೊಂದು ಸ್ಕಿಲ್ಸ್ ಅಪ್ಡೇಟ್ ಆಗಲೇಬೇಕು. ಸೊ ಆಗಲೇ ನಿಮ್ಮ ಗ್ರೋತ್ ಆಗೋದು. ಇಲ್ಲ ಅಂತ ಅಂದರೆ ನಿಮಗೇನು ಸ್ಕಿಲ್ಸೇ ಗೊತ್ತಿಲ್ಲ ಅಂತ ಅಂದಮೇಲೆ ಅವ್ರು ಯಾಕೆ ಇದು ಮಾಡ್ತಾರೆ? ಸೊ ನಿಮ್ಮನ್ನ ಆರಾಮ್ಸೆ ರಿಮೂವ್ ಮಾಡ್ತಾರೆ, ಮತ್ತು ಅಲ್ಲಿ ಏನೂ ಚಾನ್ಸಸ್ ಇರೋಲ್ಲ. ಮತ್ತು ಒಂದೊಂದು ಸಾರಿ ಪ್ರಾಜೆಕ್ಟ್ ಡೆಡ್ಲೈನ್ಸ್ ಇರುತ್ತೆ. ಈ ಟೈಮಲ್ಲಿ ನೀವು ಕಂಪ್ಲೀಟ್ ಮಾಡಬೇಕು 1 weekಲ್ಲಿ ಅಂದರೆ, ಈಗ 5 weeksಲ್ಲಿ ಆಗೋ ಪ್ರಾಜೆಕ್ಟ್ 1 weekಲ್ಲಿ ಮಾಡಬೇಕು ಅಂದರೆ ನೀವು 1 weekಲ್ಲೇ ಮಾಡಲೇಬೇಕು. ಸೊ ನಿಮ್ಗೆ ಅಲ್ಲಿ ಯಾವುದೇ ಏನಂತಾರೆ, ಯಾವುದೇ ಥರದ್ದು ಸಪೋರ್ಟ್ ಇರಲ್ಲ, ಏನೂ ಇರಲ್ಲ. ಸೊ ಈಗ ಒಂದೊಂದು ಕಂಪ್ನಿ ಟೋಟಲಿ ಡಿಪೆಂಡ್ಸ್ ಆನ್ ಯುವರ್ ಟೀಮ್ ಇರುತ್ತೆ. ಇಲ್ಲ ಒಬ್ಬೊಬ್ಬರಲ್ಲಂತೂ ನೀವು ಒಬ್ಬರೇ ಟೀಮ್ ಮೆಂಬರ್ ಇರ್ತೀರಿ. ಸೊ ಆ ಟೈಮಲ್ಲೆಲ್ಲ ನೀವು ಒಬ್ಬರೇ ವರ್ಕ್ ಮಾಡಬೇಕಾಗುತ್ತೆ, ಅದೊಂದು ರಿಸ್ಕ್ ಇದೆ. ನೆಕ್ಸ್ಟ್ ಬಂದು ಸ್ಯಾಲ್ರಿ ಕಂಪ್ಯಾರಿಸನ್ ಬಂತು. ಗೌರ್ಮೆಂಟ್ ಜಾಬ್ ಬಂದು ಸ್ಟೇಬಲ್ ಸ್ಯಾಲ್ರಿ ಮತ್ತು ರೆಗ್ಯುಲರ್ ಇಂಕ್ರಿಮೆಂಟ್ಸ್ ಇರುತ್ತೆ, ಮತ್ತು ಪೆನ್ಷನ್ನು ಅಲೋವೆನ್ಸ್ ಇರುತ್ತೆ, ಲೆಸ್ ರಿಸ್ಕ್ ಇರುತ್ತೆ. ಬಟ್ IT ಜಾಬಲ್ಲಿ ನಾನು ಆಲ್ರೆಡಿ ಹೇಳಿದಂಗೆ ಇಂಕ್ರಿಮೆಂಟ್ ಬೇಗ ಆಗುತ್ತೆ, ಹೈಯರ್ ಸ್ಯಾಲ್ರಿ ಪೊಟೆನ್ಷಿಯಲ್ ಇರುತ್ತೆ, ಬಿಗ್ ಹೈಕ್ ಪಾಸಿಬಲ್ ಇದೆ, ಫಾರಿನ್ ಆಪರ್ಚುನಿಟೀಸ್ ಇರುತ್ತೆ, ಬೋನಸ್ ಇರುತ್ತೆ.
ನಿಮಗೆ ಎಕ್ಸ್ಪೆಷಲಿ ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿ ಮತ್ತು ಸರ್ವಿಸ್ ಬೇಸ್ಡ್ ಕಂಪ್ನಿ, ನಾನು ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಸೊ ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿಲಂತೂ ಜಾಸ್ತಿ ನಿಮಗೆ ಐಕ್ ಚೆನ್ನಾಗಿ ಸಿಗುತ್ತೆ, ಮತ್ತು ಬೋನಸ್ ಲೈಕ್ KPMGಲಿ ಸಖತ್ತಾಗಿ ಕೊಡ್ತಾರೆ ಬೋನಸ್ಗಳನ್ನ. ಸೊ ಆ ಥರ ಕಂಪ್ನಿ ಸೇರಿಕೊಂಡ್ರೆ ನೀವು ಪ್ರಾಡಕ್ಟ್ ಬೇಸ್ಡ್ ಕಂಪ್ನೀಲಿ ಸೊ ಬೋನಸ್ಸು ಮತ್ತು ಪ್ರೆಷರ್ ಒಂದು ಸ್ವಲ್ಪ ಕಡಿಮೆ ಇರುತ್ತೆ, ಅದರ್ ದೆನ್ ಲೈಕ್ ಸರ್ವಿಸ್ ಬೇಸ್ಡ್ ಕಂಪ್ನಿ ಕಂಪೇರ್ ಮಾಡೋಕ್ಕೆ ಹೋದ್ರೆ. ಸೊ ಎಕ್ಸಾಂಪಲ್ ಬಂದು ಈಗ ಗೌರ್ಮೆಂಟ್ ಎಂಪ್ಲಾಯಿ ಮೇ ಬಿ ಸ್ಟಡಿ ಇನ್ಕಮ್ ಇರುತ್ತೆ, ಅವ್ರದ್ದು 30 ಇಯರ್ಸ್ವರೆಗೂ ಒಂದೇ ಇನ್ಕಮ್ ಇರುತ್ತೆ. ಸೊ ಅದೇನು ಜಾಸ್ತಿನೇ ಆಗಲ್ಲ, 15, 20, ಆಮೇಲೆ ಎಲ್ಲೋ ಒಂದೊಂದು ಕಡೆ ಒಂದೊಂದು ಸರಿ 80,000 ಆ ಥರ ಬರ್ಬೋದು. ಬಟ್ IT ಹಂಗಿಲ್ಲ, ನಿಮಗೆ ಈ ಇಯರ್ ನಿಮಗೆ ಪ್ಯಾಕೇಜ್ ಬಂದು 5 lakh ಇರುತ್ತೆ. ಸೊ ನೀವು ಮತ್ತೆ ನೆಕ್ಸ್ಟ್ ಕಂಪ್ನಿ ಸ್ವಿಚ್ ಮಾಡಿಕೊಂಡು 5ಇಂದ ಮೇ ಬಿ 15ವರೆಗೂ ಹೋಗ್ಬೋದು. ಸೊ ನಿಮ್ಮ ಟೋಟಲಿ ನಿಮ್ಮ ಸ್ಕಿಲ್ಸ್ ಮೇಲೆ ಡಿಪೆಂಡು. ಸೊ ಅಡ್ವಾಂಟೇಜ್ ಬಂದು ಗೌರ್ಮೆಂಟ್ ಜಾಬಲ್ಲಿ ಫಿಕ್ಸ್ಡ್ ಟೈಮಿಂಗ್ಸ್ ಇರುತ್ತೆ, ಮೋರ್ ಹಾಲಿಡೇ ಇರುತ್ತೆ, ಬೆಟರ್ ಫ್ಯಾಮಿಲಿ ಟೈಮ್ ಇರುತ್ತೆ. ಸೊ ಹಂಗಾಗಿ ಮೋಸ್ಟ್ ಪೀಪಲ್ ಏನಂತಾರೆ ಗೌರ್ಮೆಂಟ್ ಜಾಬ್ ಬೇಕು ಅಂತಾರೆ. ಬಟ್ IT ಸೈಡಲ್ಲಿ ಏನು ಅಂದರೆ ಸಪೋರ್ಟ್ ಪ್ರಾಜೆಕ್ಟು US ಶಿಫ್ಟ್ ಜಾಬು. ಬಟ್ ಸಮ್ IT ಕಂಪ್ನೀಸ್ ಬಂದು ಈಗ ವರ್ಕ್ ಫ್ರಮ್ ಹೋಮು ಕೊಡ್ತಿದ್ದಾರೆ, ಫ್ಲೆಕ್ಸಿಬಿಲಿಟಿ ಟೈಮಿಂಗ್ಸ್ ಇದೆ, ಮತ್ತು ಹೈಬ್ರಿಡ್ ವರ್ಕ್ ಇದೆ. ಸೊ ಹೈಬ್ರಿಡ್ ವರ್ಕ್ ಅಂದರೆ 3 days ಆಫೀಸ್ ಇರುತ್ತೆ, 2 days ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಸೊ ಎರಡಲ್ಲೂ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ. ಸೊ ಮತ್ತು ಇನ್ನೊಂದೇನು ಅಂತ ಅಂದರೆ ಲೈಕ್ IT ನೀವು ಸ್ಕಿಲ್ಸ್ ಅಪ್ಡೇಟ್ ಆಗ್ತಾನೆ ಇರಬೇಕು. ಬಟ್ ಗೌರ್ಮೆಂಟ್ ಜಾಬಲ್ಲಿ ಆ ಥರ ಅಲ್ಲ, ನೀವು ಒಂದು ಕಲ್ತ್ಕೊಂಡಿದ್ರೆ ಸೇಮ್ ಅದೇ ರಿಪೀಟೆಡೇ ಇರುತ್ತೆ. ಬಟ್ ಬ್ಯಾಂಕಿಂಗಲ್ಲಿ ನೀವು ಮತ್ತೆ ಪೊಸಿಷನ್ ಚೇಂಜ್ ಆಗಬೇಕು ಅಂತಲೇ ಮತ್ತೆ ಅಲ್ಲೂ ಅಷ್ಟೇ ನೀವು ಎಕ್ಸಾಮ್ ಬರೆದ್ರೇ ನೆಕ್ಸ್ಟ್ ಪೊಸಿಷನ್ ಚೇಂಜ್ ಆಗೋದು. ಸೊ ಇಟ್ಸ್ ಟೋಟಲಿ ಡಿಪೆಂಡ್ಸ್ ಆನ್ ದ ನೀವು ಯಾವ ಅಂಡರ್ ಕೆಟಗರಿ ಕೆಲಸ ಮಾಡ್ತಿದ್ದೀರೋ ಅದ್ರ ಮೇಲೆ ಡಿಪೆಂಡು. ಸೊ ನಾನು ಒಂದೇ ಅಡ್ವೈಸ್ ಏನು ಮಾಡೋದಂತ ಅಂದರೆ ಟೋಟಲಿ ಇದು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ನಿಮಗೆ ಡಿಪೆಂಡೆನ್ಸಿ ಇಲ್ಲ ಅಂತ ಅಂದರೆ ಗೌರ್ಮೆಂಟ್ ಜಾಬ್ ಟ್ರೈ ಮಾಡಿ. ಡಿಪೆಂಡೆನ್ಸಿ ಇತ್ತು, ಇಲ್ಲ ನಾನು 5 years ಅಷ್ಟರಲ್ಲಿ ನಾನು ಸೆಟಲ್ ಆಗ್ತೀನಿ ಅಂತ ಅಂದರೆ IT ಜಾಬ್ ಚೆಕ್ ಮಾಡಿ. ಎರಡಲ್ಲೂ ಪ್ರಾನ್ಸು ಕಾನ್ಸ್ ಎರಡೂ ಇರುತ್ತೆ, ಅಡ್ವಾಂಟೇಜು ಇರುತ್ತೆ, ಡಿಸ್ಅಡ್ವಾಂಟೇಜು ಇರುತ್ತೆ. ಸೊ ಟೋಟಲಿ ಇದು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಸೊ ನಿಮ್ಗೆ ಏನಾದ್ರು ಯೂಸ್ ಆಗಿತ್ತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.